ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೂನ್ಸ್ ಡಿವಿನೇಷನ್ ಕನ್ನಡ. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಸೊ ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ ನಾನು ರೂನ್ಸ್ ಕಡೆಯಿಂದನೂ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಗೈಡೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ 2 ಟ್ಯಾರೋ ಕಾರ್ಡ್ಸ್ ಮುಖಾಂತರ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತಲೂ ಸಹ ನಾನು ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತ ನಿಮಗೆ ಒಂದು ಮೆಸೇಜ್ ರೆಸೊನೇಟ್ ಆಗೇ ಆಗುತ್ತೆ. ಆ್ಯಂಡ್ ಐ ಹೋಪ್ ಇದು ಯಾರೆಲ್ಲ ನೋಡ್ತೀರಾ ಈ ಒಂದು ವಿಡಿಯೋನ, ಇದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಸೊ ಇವತ್ತು ವಿಡಿಯೋ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ನಿಮ್ಮ ಜೊತೆ ಇವತ್ತೇ ರೆಸೊನೇಟ್ ಆಗಬೇಕು ಅಂತ ಇಲ್ಲ. ಸೊ ಈ ಒಂದು ಮೆಸೇಜ್ ನಿಮಗೆ ಯಾವತ್ತು ಸಿಗಬೇಕು ಅಂತ ಇರುತ್ತೆ ಅವತ್ತು ನಿಮಗೆ ಈ ಒಂದು ವಿಡಿಯೋ ಸ್ಕ್ರೀನ್ ಮೇಲೆ ನಿಮಗೆ ಶೋ ಆಗುತ್ತೆ. ಸೊ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಆರ್ ಟ್ಯಾರೋ ಕಲಿಬೇಕು ಆರ್ ರೂನ್ಸ್ ಕಲಿಬೇಕು, ರೂನ್ಸ್ ಡಿವಿನೇಷನ್ ಹೇಗೆ ಮಾಡೋದು ಕಲಿಬೇಕು ಅಂತ ಇದ್ದರೆ ಯು ಕ್ಯಾನ್ ವಾಟ್ಸಪ್ ಮೀ. ಡೀಟೇಲ್ಸ್ನ ತೊಗೋಬೋದು ನೀವು, ವಾಟ್ಸಪ್ ಮಾಡಿ. ಆ್ಯಂಡ್ ಆಲ್ಸೋ ಫಾರ್ ಪರ್ಸ್ನಲ್ ರೀಡಿಂಗ್ಸ್ ಯು ಕ್ಯಾನ್ ಮೆಸೇಜ್, ವಾಟ್ಸಪ್ಪೆಲ್ಲ ಮೆಸೇಜ್ ಮಾಡಿ. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹಾಗೆ ಕಾಮೆಂಟ್ಸಲ್ಲೂ ಸಹ ಕೊಟ್ಟಿರ್ತೀನಿ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಹಾಗೆ ಈ ಒಂದು ರೀಡಿಂಗನ್ನು ನಿಮಗೆ ಎಲ್ಲಾದರೂ ಒಂದು ಪಾಸಿಟಿವ್ ಮೆಸೇಜ್ ನಿಮಗೆ ಕೇಳಿಸುತ್ತೆ ಆರ್ ಪಾಸಿಟಿವ್ ಮೆಸೇಜ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ತು, ಅದು ನೀವು ಕ್ಲೈಮ್ ಮಾಡಬೇಕು, ಆ ವಿಷಯನ ನೀವು ಆಗಲೇಬೇಕು ಅಂತ ಇದ್ದರೆ ಯು ಕ್ಯಾನ್ ಕಮೆಂಟ್ ಆರ್ಕೇಂಜಲ್ ರಾಫೆಲ್. ಆರ್ಕೇಂಜಲ್ ರಾಫೆಲ್ ಅಂತ ನೀವು ಕಮೆಂಟ್ ಮಾಡ್ಬೋದು, ಆರ್ ಏಂಜಲ್ ಅಂತಲೂ ಕಮೆಂಟ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಆರ್ಕೇಂಜಲ್ ರಾಫೆಲ್ ಗೊತ್ತಿರೋದಿಲ್ಲ, ಬಟ್ ಯು ಕ್ಯಾನ್ ಏಂಜಲ್ ಅಂತಲೂ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ರೂನ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸನ್ನು ಕೊಡ್ತೀನಿ. ನಿಮ್ಮ ಲವ್ ಲೈಫ್ ವಿಚಾರವಾಗಿ ಯಾವ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. ಸೊ ಈ ಒಂದು ರೂನ್ಸನ್ನು ನಾನು ಪಿಕ್ ಮಾಡಬೇಕಾದ್ರೆ ಥಿಂಕ್ ಅಬೌಟ್ ಯುವರ್ ಪರ್ಸನ್ ಆರ್ ಅವರ ಹೆಸರನ್ನು 3 ಟೈಮ್ಸ್ ಹೇಳಿ ಅಂತ ಹೇಳ್ತೀನಿ. ಓಕೆ, ಗಾಟ್ ದೀಸ್ 3 ರೂನ್ಸ್. ಸೊ ಐ ವಿಲ್ ಪಿಕ್ ಅನದರ್ 2. ನಿಮಗೆ ನೆಕ್ಸ್ಟ್ ಏನು ಡಿಸಿಷನ್ ತೊಗೊಬೇಕು ಅನ್ನೋದು ವಿಚಾರವಾಗಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಸಮಥಿಂಗ್ ವಿಲ್ ಚೇಂಜ್ ಅಂತ ಹೇಳ್ತೀನಿ. ಚೇಂಜಸ್ ಇನ್ ಯುವರ್ ರಿಲೇಷನ್ಶಿಪ್, ಬಟ್ ಚೇಂಜ್ ಆಗುತ್ತೆ. ಸಡನ್ಲಿ ನಿಮಗೆ ಒಂದು ಚೇಂಜಸನ್ನು ನೋಡಿದಾಗ ಮೇ ಬಿ ನೀವು ಫೀಲ್ ಮಾಡ್ತೀರ, ಲೈಕ್ ಇದು ಆಗುತ್ತಾ, ಲೈಕ್ ಏನೋ ಒಂಥರ ಅನ್ಸೆಟ್ಲಿಂಗ್ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏನು ಮೆಸೇಜ್ ಅಂತ ಬರುತ್ತೆ ಅಂದರೆ ನ್ಯೂ ಫೇಸ್ ಆಫ್ ದ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಈ ಒಂದು ಟೈಮಲ್ಲಿ ಚೇಂಜಸ್ ನೀವೇನು ನೋಡ್ತೀರಾ ಇದು ನ್ಯೂ ಫೇಸ್ ಆಗಿರುತ್ತೆ ನಿಮಗೆ. ಮೇ ಬಿ ದರ್ ವುಡ್ ಬಿ ಎ ರಿನ್ಯೂವಲ್. ಸೊ ಯಾವ ಹಳೆಯ ಸಂಬಂಧ ಇಲ್ಲಿ ಮುರಿದು ಬಿದ್ದಿತ್ತು ಅದು ಮತ್ತೆ ರಿನ್ಯೂವಲ್ ಆಗ್ತಾಯಿದೆ, ಹಾಗೆ ಒಂದು ಸೈಕಲ್ ಮತ್ತೆ ಬಿಲ್ಡ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಟ್ರಾನ್ಸ್ಫಾರ್ಮೇಷನ್ ಹಾಗೆ ಇನಿಷಿಯೇಷನ್ ನಿಮ್ಮಿಂದ ಆಗಿರುತ್ತೆ. ಮೇ ಬಿ ಈ ಒಂದು ರಿಯೂನಿಯನ್ ಡಿಸಿಷನ್ ಮೇ ಬಿ ನಿಮ್ಮಿಂದ ಇನಿಷಿಯೇಟ್ ಆಗುತ್ತೆ. ಮೇ ಬಿ ಅವ್ರ ಕಡೆಯಿಂದ ನಿಮ್ಗೆ ಆಲ್ರೆಡಿ ಕಮಿಟ್ಮೆಂಟ್ ಬಂದಿರ್ಬೋದು, ಆರ್ ಮತ್ತು ರಿಯೂನಿಯನ್ ಆಗಬೇಕು ಆರ್ ಸಮಥಿಂಗ್ ಅವ್ರು ನಿಮ್ಗೆ ಹೇಳ್ತಾ ಇರ್ಬೋದು. ಆರ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮಗೆ ಬೇಗ ಅವರು ಕಮಿಟ್ಮೆಂಟ್ ಕೊಡ್ತಾರೆ ಮತ್ತು ಅವರು ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತೀನಿ. ಮೇ ಬಿ ಇದೊಂದು ಫೈರ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾಯಿದೆ. ಲೈಕ್ ನಿಮಗೆ ಯಾವುದಾದ್ರೂ ಒಂದು ವಿಚಾರನ ಏನಾದರೂ ಜೋರಾಗಿ ಹೇಳಿದ್ರೆ ನಿಮಗೆ ಅದನ್ನು ತೊಗೊಳೋದಕ್ಕಾಗಲ್ಲ. ಯು ವಿಲ್ ರಿಯಾಕ್ಟ್ ವೆರಿ ಸೂನ್. ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಗೀಸಿಲಿ ಇರೋದ್ರಿಂದ ನಿಮ್ಮ ಎಮೋಷ್ನಲ್ ವೆಲ್ಬೀಯಿಂಗ್ ಇಲ್ಲಿ ಪ್ರೊಟೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಕಾಲ್ ಗಾರ್ಡಿಯನ್ ಏಂಜಲ್ಸ್. ಸೊ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಏಂಜಲ್ ಅಂತ ಕಮೆಂಟ್ ಮಾಡಿ ಅಂತ. ಆ್ಯಂಡ್ ಅಗೈನ್ ಇಲ್ಲಿ ಆ ಒಂದು ಮೆಸೇಜ್ ಸಹ ನಿಮಗೆ ಬರ್ತಾಯಿದೆ. ನಿಮಗೇನಾದರೂ ನಿಮ್ಮ ಬೌಂಡ್ರೀಸ್ನ ಸೇಫ್ ಗಾರ್ಡ್ ಮಾಡಬೇಕು ಆರ್
ನೀವು ಮತ್ತೆ ಇಲ್ಲಿ ಆ ಒಂದು ಪೇಯ್ನನ್ನು ಅನುಭವಿಸೋಕ್ಕೆ ರೆಡಿ ಇಲ್ಲ ಅಂತಂದರೆ ಕಾಲ್ ಯುವರ್ ಗಾರ್ಡಿಯನ್ ಏಂಜಲ್. ಸೊ ಗಾರ್ಡಿಯನ್ ಏಂಜಲ್ ನಿಮಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ಹೇಳಿ, ನನ್ನ ಗಾರ್ಡಿಯನ್ ಏಂಜಲ್ ಎಲ್ಲಿದ್ದೀರಾ, ನನಗೆ ಸಹಾಯ ಮಾಡಿ. ಈ ಒಂದು ಸಂದರ್ಭನ ನೀವು ಹೇಳಿ, ನಿಮ್ಮ ವಿಚಾರ ಏನಿದೆ ಹೇಳಿ. ಅದಾದ ನಂತರ ನೀವು ಏಂಜಲ್ಸ್ ಹೆಲ್ಪನ್ನು ತೊಗೋಬೋದು ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಪ್ರೊಟೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ಏಂಜಲ್ಸ್ನ ಯಾವ ಟೈಮಲ್ಲಿ ಬೇಕಾದರೂ ಕರಿಬೋದು. ಆ್ಯಂಡ್ ನಾನು ತುಂಬ ಸಲ ನೋಟಿಸ್ ಮಾಡಿದ್ದೀನಿ, ನಾಟ್ ಲೈಕ್ ರಿಲೇಷನ್ಶಿಪ್ ಅಂತ ಅಲ್ಲ, ಅದರ್ ಸಿನಾರಿಯೋಸಲ್ಲಿ ನಾನು ತುಂಬ ಏಂಜಲ್ಸನ್ನು ಕಾಲ್ ಮಾಡ್ತೀನಿ. ದೇ ವಿಲ್ ಬಿ ವೆರಿ ಹೆಲ್ಪ್ಫುಲ್, ತುಂಬ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಜನ್ರೇಷ್ನಲ್ ಟ್ರಾಮಾನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ಈ ಪರ್ಸನ್ ಏನು ನಿಮ್ಮನ್ನು ಬಿಟ್ಟು ಹೋಗಿದ್ರು, ಆಗ ನಿಮಗೆ ತುಂಬ ಟ್ರಾಮಾ ಕ್ರಿಯೇಟ್ ಆಗಿರ್ಬೋದು, ಅವ್ರ ನೆಗೆಟಿವ್ ಪ್ಯಾಟ್ರನ್ಸ್ ನೀವು ನಿಮ್ಮ ಜೀವನದಲ್ಲಿ ನೋಡಿರ್ಬೋದು. ಹಾಗೇ ಆ ಒಂದು ಟ್ರಾಮಾನ ಇನ್ನೂ ನಿಮಗೆ ಹೋಲ್ಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಸೊ ಕಾಲ್ ಯುವರ್ ಗಾರ್ಡಿಯನ್ ಏಂಜಲ್ ಆ್ಯಂಡ್ ಆಲ್ಸೋ ಥಿಂಕ್ ಟ್ವೈಸ್ ಆರ್ ಥಿಂಕ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಯು ವಾಂಟ್, ಟೇಕ್ ಯುವರ್ ಓನ್ ಟೈಮ್. ಅದನ್ನು ನಾನು ಹೇಳ್ತೀನಿ. ಮತ್ತು ನಿಮ್ಮ ಒಂದು ಅಟೆನ್ಷನ್ ಆಗಲಿ ಆರ್ ನಿಮ್ಮ ಲೈಫನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸೋದು ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಒನ್ಸ್ ಅವರು ಆ ಥರ ನಿಮಗೆ ಪೇಯ್ನ್ ಕೊಟ್ಟಿದ್ದಾರೆ ಆರ್ ನಿಮಗೆ ನೋವು ಮಾಡಿದ್ದಾರೆ ಅಂತಂದರೆ ಮೇ ಬಿ ದಟ್ ವಿಲ್ ಬಿ ರಿಪೀಟಿಂಗ್ ಅಗೇನ್ ಇರಬಹುದು. ಬಟ್ ರಿಯೂನಿಯನ್ ಚಾನ್ಸಸ್ ತುಂಬ ಇದೆ ಇಲ್ಲಿ, ಅವರು ಮತ್ತೆ ವಾಪಸ್ ಬರ್ತಾರೆ. ಬಟ್ ಕೆಲವೊಬ್ಬರಿಗೆ ಒಂದು 10-15% ಆಫ್ ಪೀಪಲ್ಗೆ ನಾನು ಏನು ಹೇಳ್ತೀನಿ ಅಂದರೆ, ಬಿ ಅವೇರ್ ಮತ್ತೆ ಟ್ರಸ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ನಾನು ಇದೆಲ್ಲರಿಗೂ ಹೇಳ್ತಾನೆ. ಸ್ವಲ್ಪ ಜನಕ್ಕೆ ನಿಮಗೆ ತುಂಬ ಗೊತ್ತಿರುತ್ತೆ ನಿಮಗೆ ಎಷ್ಟು ಟ್ರಾಮಾ ಆಗಿತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ. ಸೊ ತುಂಬ ಟ್ರಾಮಾ ನೀವೇನಾದರೂ ನೋಡಿದ್ದೀರಾ ಅಂತ ಅಂದರೆ ಟೇಕ್ ಯುವರ್ ಟೈಮ್ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಲೆಟ್ಸ್ ಸಿ ವಾಟ್ ಟ್ಯಾರೋ ವಿಲ್ ಸೇ. ಸೊ ಟ್ಯಾರೋ ಕಡೆಯಿಂದ ಯಾವ ಗೈಡೆನ್ಸ್ ನಿಮಗೆ ಬರುತ್ತೆ ನೋಡೋಣ. ಸೊ ಟ್ಯಾರೋ ಮುಖಾಂತರ ನಿಮ್ಮ ರಿಲೇಷನ್ಶಿಪ್ ವೈಸ್ ಯಾವ ಅಡ್ವೈಸ್ ಬರುತ್ತೆ ನೋಡೋಣ. ಓಕೆ, ದ ವರ್ಡ್ ಕಾರ್ಡ್ ಬಂದಿದೆ. ಸೊ ನೆಕ್ಸ್ಟ್ ಕಾರ್ಡ್ ಯಾವುದು ನೋಡೋಣ. ಮೇ ಬಿ ನಾನು ಆಗಲೇ ಹೇಳಿದಾಗ ಇದು ರಿನ್ಯೂವಲ್ ಆಗುತ್ತೆ ಮತ್ತು ಸೈಕಲ್ ಬಿಲ್ಡ್ ಆಗುತ್ತೆ ಅಂತ ನಾನು ಏನು ಹೇಳಿದ್ದೆ. ಸೊ ಅದಕ್ಕೆ ದ ವರ್ಡ್ ಕಾರ್ಡೇ ಬಂದಿದೆ. ಸೊ ಅಲ್ಲಿ ನೀವು ನೋಡಿರ್ಬೋದು ಒಂದು ಫ್ಲವರ್ ಇದೆ, ಆಲ್ಸೋ ದ ಇನ್ಫಿನಿಟಿ ಸಿಂಬಲ್. ಸೊ ಇಟ್ ರೆಪ್ರೆಸೆಂಟ್ಸ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ಆಲ್ಸೋ ದೇ ಫೀಲ್ ವೆರಿ ಬ್ಯಾಲೆನ್ಸ್ಡ್ ವಿತ್ ಯು. ನಿಮ್ಮ ಜೊತೆ ಇದ್ದಾಗ ತುಂಬ ಲೈಫ್ ಬ್ಯಾಲೆನ್ಸ್ಡ್ ಅಂತ ಅವ್ರಿಗೆ ಅನಿಸುತ್ತೆ. ಅವ್ರಿಗೆ ನಿಮ್ಮ ಜೊತೆ ಇರೋಕ್ಕೆ ತುಂಬ ಇಷ್ಟ. ಬಟ್ ಮೇ ಬಿ ಎಲ್ಲ ಫೀಲಿಂಗ್ಸನ್ನು ಅವರು ಹೇಳ್ಕೊಳ್ದೇನೆ ಇರ್ಬೋದು. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಯು ಕ್ಯಾನ್ ಟೇಕ್ ಆ್ಯಕ್ಷನ್. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ತುಂಬ ದಿನದಿಂದ ಆ್ಯಕ್ಷನ್ ತೊಗೊಂಡಿಲ್ಲ ಆರ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಆ್ಯಕ್ಷನ್ ತೊಗೊತಾರ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ದೆ ವಿಲ್ ಬಿ ಮೇಜರ್ ಚಾನ್ಸ್. ಕ್ಯಾನ್ ಸಿ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಅಗೇನ್ ಬರ್ತಾ ಇದೆ. ಆ್ಯಸ್ ಐ ಸೆಡ್, ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನಕ್ಕೆ ಈ ಒಂದು ರಿಲೇಷನ್ಶಿಪ್ ಕೆಲವೊಂದು ಟೈಮ್ ತುಂಬ ಭಾರ ಅಂತಲೂ ಅನ್ನಿಸ್ಬೋದು. ನ್ಯೂ ಬಿಗಿನಿಂಗ್ಸ್ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಸಮ್ ಪೀಪಲ್ ಫೀಲ್ ಲೈಕ್ ತುಂಬ ಭಾರ ಅನ್ನಿಸ್ತಾ ಇದೆ. ಈ ಒಂದು ಟೈಮಲ್ಲಿ ನಿಮಗೆ ನಿಮ್ಮ ಹಾರ್ಟ್ ತುಂಬ ಹೆವಿ ಫೀಲ್ ಆಗ್ತಾ ಇರ್ಬೋದು. ಅವ್ರ ಎಮೋಷ್ನಲಿ ತುಂಬ ಲೋ ಅನ್ನಿಸ್ತಾ ಇರ್ಬೋದು. ನಿಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆರ್ ಸಮಥಿಂಗ್ ಏನು ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು. ಈ ಒಂದು ಸಂಬಂಧ ಏನಾಗುತ್ತೆ ಆರ್ ಈ ಒಂದು ರಿಲೇಷನ್ಶಿಪ್ ಯಾವ ಒಂದು ದಾರಿಯಲ್ಲಿ ಹೋಗುತ್ತೆ ಅನ್ನೋದು ಕೆಲವೊಬ್ಬರಿಗೆ ತುಂಬ ಕನ್ಫ್ಯೂಷನ್ ಸಹ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ ಇಲ್ಲಿ ರಿಯೂನಿಯನ್ ಆಗೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಸಮ್ ಚೇಂಜಸ್ನ ನೀವು ನೋಡ್ತೀರಾ. ಆ್ಯಂಡ್ ಕೆಲವೊಂದನ್ನ ನೀವು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಒಂದು ಮೆಸೇಜ್ ಸಹ ಇದೆ. ಲೆಟ್ಸ್ ಪಿಕ್ ಮೆನಿ ಮೋರ್ ಕಾರ್ಡ್ಸ್. ಓಕೆ, ದ ಲವರ್ಸ್ ಕಾರ್ಡ್ ಇದೆ. ಓಕೆ, ದ ಲವರ್ಸ್ ಕಾರ್ಡಲ್ಲಿ ಇರೋದ್ರಿಂದ ಮೇ ಬಿ there will be lack of
ಅಂಡರ್ಸ್ಟ್ಯಾಂಡಿಂಗ್. ಸೊ ಪ್ರೀತಿ ಇದೆ ಇಬ್ಬರಲ್ಲೂ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ 5 ಆಫ್ ಸಾರ್ಟ್ಸ್ ಇರೋದ್ರಿಂದ ಬಿಫೋರ್ ತುಂಬ ಆರ್ 1 ಇಯರ್ ಬ್ಯಾಕ್ ಆರ್ ರೀಸೆಂಟ್ಲಿ ಆರ್ ಮೋರ್ ದ್ಯಾನ್ 1 ಇಯರ್ ನಿಮಗೆ ಆ ಒಂದು ಚೀಟಿಂಗನ್ನು ಸಹ ನೀವು ಅನುಭವಿಸಿದ್ದೀರ. ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಆರ್ ಸಮಥಿಂಗ್ ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ತುಂಬ ಇರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ನಾನು ದ ಲವರ್ಸ್ ಕಾರ್ಡ್ ಸಹ ಇತ್ತು ಅಂತ ಹೇಳಿದೆ. ಸೊ ಬಿ ಟ್ರಾನ್ಸ್ಪರೆಂಟ್, ಓಪನ್ ಮೈಂಡೆಡಿಂದ ಮಾತಾಡಬೇಕಾಗತ್ತೆ. ಬಿಕಾಸ್ ದಿಸ್ ಟೈಮ್ ಯು ಆರ್ ಮೇಕಿಂಗ್ ಅ ಬಿಗ್ ಡಿಸಿಷನ್ ಇನ್ ಯುವರ್ ಲವ್ ಲೈಫ್. ಓಕೆ, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಲವ್ ಲೈಫಲ್ಲಿ ನೀವೇನು ಡಿಸಿಷನ್ ತೊಗೋತೀರಾ ಅದ್ರ ಮೇಲೆ ನಿಮ್ಮ ಹೋಲ್ ಲೈಫ್ ಅದೊಂದು ನಿಂತಿರುತ್ತೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಹಾಗೆ ದ ಲವರ್ಸ್ ಕಾರ್ಡ್ ಇರೋದ್ರಿಂದ ಏನಾದರೂ ನೀವು ಡಿಸಿಷನ್ ಮಾಡಿ ಆಮೇಲೆ ರಿಗ್ರೆಟ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಮೇಕ್ ದ ರೈಟ್ ಡಿಸಿಷನ್. ಆ್ಯಂಡ್ ಆಲ್ಸೋ 5 ಆಫ್ ವ್ಯಾಂಡ್ಸ್, ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಆಲ್ವೇಸ್ ಒಂದು ಕಾನ್ಫ್ಲಿಕ್ಟ್ಸ್ ಇರ್ಬೋದು ಆರ್ ಫ್ಯಾಮಿಲಿ ಇಶ್ಯೂಸ್ ಆಗಬಹುದು. ಇನ್ ಫ್ಯೂಚರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಇಶ್ಯೂಸ್ ಸಹ ಆಗ್ಬೋದು. ಮೇ ಬಿ ಕಾನ್ಫ್ಲಿಕ್ಟ್ಸ್ ಬರ್ತಾನೆ ಇರುತ್ತೆ. ಸೊ ತುಂಬ ಥಿಂಕ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಒಂದು ಸಜೆಷನ್ ಅಂತ ಅಂದರೆ ಬಿಫೋರ್ ಗಿವಿಂಗ್ ಎನಿ ಕಮಿಟ್ಮೆಂಟ್ ಹೀಲ್ ಆಗಿ ಅಂತ ಹೇಳ್ತೀನಿ. ಸೊ ಹೀಲ್ ಯುವರ್ ಸೆಲ್ಫ್. ಬಿಕಾಸ್ ರೂನ್ಸ್ ಕಡೆಯಿಂದ ನಿಮಗೇನು ಜನ್ರೇಷನಲ್ ಟ್ರಾಮಾ ಅಂತ ಬಂದಿತ್ತು, ಮೇ ಬಿ ಆ ಒಂದು ಟ್ರಾಮಾ ನಿಮಗೆ ಸಮ್ಟೈಮ್ಸ್ ನಿಮಗೆ ಒಂದು ಇದೆಲ್ಲ ತಂದ್ಕೊಡ್ಬೋದು ಮೇ ಬಿ. ಸೊ ಹೀಲಾಗಿ ಅಂತ ಹೇಳ್ತೀನಿ. ಫಸ್ಟು ಹೀಲಾಗಿ ಆ್ಯಂಡ್ ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್ ಆರ್ ರಿಯೂನಿಯನ್ಗೆ ನೀವು ಮತ್ತೆ ಮ್ಯಾನಿಫೆಸ್ಟ್ ಮಾಡ್ಬೋದು. ನಿಮಗೆ ಒಂದು ಎನರ್ಜಿ ತುಂಬ ಹೈ ಇದೆ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್. ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಬಟ್ ಅದು ರೈಟ್ ವೇಯಲ್ಲಿ ಆಗಿರಬೇಕಾಗತ್ತೆ. ಯು ಹ್ಯಾವ್ ದ ಎನರ್ಜಿ ಆ್ಯಂಡ್ ಎವ್ರಿಬಡಿ ಹ್ಯಾವ್ ದಟ್ ಪವರ್. ಎಲ್ಲರಿಗೂ ಆ ಒಂದು ಎನರ್ಜಿ ಇದ್ದೇ ಇರುತ್ತೆ. ಆ್ಯಂಡ್ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡಿದ್ರೆ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಕರಿಯರ್ ಮೇಲೆ ಫೋಕಸ್ ಮಾಡೋದು ತುಂಬ ಕಡಿಮೆ ಆಗ್ಬೋದು. ಸೊ ಬಿಫೋರ್ ಮೇಕಿಂಗ್ ಎನಿ ಡಿಸಿಷನ್ಸ್ ಥಿಂಕ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಯು ವಾಂಟ್. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಿನ ಒಂದು ನಿರ್ಧಾರ ನಿಮ್ಮ ಮೇಲೆ ಇರುತ್ತೆ. ಬಿಕಾಸ್ ಈ ಪರ್ಸನ್ ಅಗೇನ್ ಬರ್ತಾರೆ. ಸೊ ಡೋಂಟ್ ಆಸ್ಕ್ ಅಗೇನ್ ಆ್ಯಂಡ್ ಅಗೇನ್. ಇವ್ರನ್ನ ನೀವೇನಾದರೂ ಕೇಳ್ತಾ ಇದ್ದರೆ ಕಮಿಟ್ಮೆಂಟ್ ಕೊಡಿ ಆರ್ ಮತ್ತು ಚೆನ್ನಾಗಿರೋಣ ಅಂತ ನೀವೇನಾದರೂ ಕೇಳ್ತಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವರು ಮತ್ತೆ ಬರ್ತಾರೆ. ಸೊ ಟೇಕ್ ಯುವರ್ ಟೈಮ್ ಆ್ಯಂಡ್ ಮೇಕ್ ದ ರೈಟ್ ಡಿಸಿಷನ್. ಆ್ಯಂಡ್ ಆಲ್ಸೋ 2 ಆಫ್ ಪೆಂಟಿಕಲ್ಸ್. ಸೊ 2 ಆಫ್ ಪೆಂಟಿಕಲ್ಸ್, 5 ಆಫ್ ವ್ಯಾಂಡ್ಸ್, 5 ಆಫ್ ಸ್ವಾರ್ಡ್ಸ್. ಮೇ ಬಿ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ 5 ಆಗಿರ್ಬೋದು. ಆಲ್ಸೋ 2 ಇಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫೈನಾನ್ಷಿಯಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕರಿಯರ್ ವೈಸ್ ತುಂಬ ಅಪ್ ಆ್ಯಂಡ್ ಡೌನ್ಸನ್ನು ನೀವು ನೋಡ್ತೀರಾ. ಸೊ ಆ ಒಂದು ಎನರ್ಜಿ ಸಹ ಇದೆ ಇಲ್ಲಿ. ಸೊ ದಟ್ಸ್ ವೈ ಡಿಸೈಡ್. ಸೊ ಈ ಒಂದು ಮಿನಿ ಕಾರ್ಡ್ಸಿಂದಲೂ ನಾನು ನಿಮಗೆ ರೀಡಿಂಗನ್ನು ತೊಗೊಳ್ತೀನಿ. ಓಕೆ, ಸೊ ಇಲ್ಲೂ ಸಹ ಪೆಂಟಿಕಲ್ಸ್ ಕಾರ್ಡ್ ಬರ್ತಾ ಇದೆ. ಹೋಲ್ಡಿಂಗ್ ಆನ್ ಟು ಟೈಟ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಮೂವಿಂಗ್ ಫಾರ್ವರ್ಡ್. ಸೊ ಮೇ ಬಿ ನಿಮ್ಮ ಪಾಸ್ಟನ್ನು ನೀವು ಇನ್ನೂ ತುಂಬ ಟೈಟಾಗಿ ಹಿಡ್ಕೊಂಡಿದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಮೇ ಬಿ ಆಲ್ಸೋ ದಿಸ್ ಪರ್ಸನ್ ನಿಮಗೆ ಕರೆಂಟ್ಲಿ ತುಂಬ ಕಂಟ್ರೋಲಿಂಗ್ ಅಂತಲೂ. ಸೊ ಅವರೆಲ್ಲೋ ಒಂದು ಕಡೆ ನಿಮಗೆ ಪ್ರೊಟೆಕ್ಷನ್ನ ಕೊಡ್ತೀನಿ ಆರ್ ಮೇ ಬಿ ಆ ಥರ ಹೇಳ್ತಾ ಇದ್ದರೆ ಅದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇನ್ ಫ್ಯೂಚರ್. ಸೊ ಆಲ್ಸೋ ತುಂಬ ಜನ ಇಲ್ಲಿ ಸ್ಟೆಬಿಲಿಟಿಯನ್ನು ಸಹ ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಇಲ್ಲ ಅಂತ ಇಲ್ಲ. ಸೊ ಸ್ಟೆಬಿಲಿಟಿಯನ್ನು ಕಾಣ್ತೀರಾ. ಆ್ಯಂಡ್ ಆಲ್ಸೋ 7 ಆಫ್ ಕಪ್ಸ್ ಇದೆ. 7 ಆಫ್ ಕಪ್ಸ್, ಸ್ಟೆಪ್ ಬ್ಯಾಕ್ ಫ್ರಮ್ ಎವ್ರಿಥಿಂಗ್ ಟು ಗೇನ್ ಪರ್ಸ್ಪೆಕ್ಟಿವ್. ಸೊ ಯಾರೇನು ಹೇಳ್ತಾರೆ ಅವರ ಇನ್ನೊಬ್ಬರು ಹೇಗೆ ಥಿಂಕ್ ಮಾಡ್ತಾರೆ ಅಂತ ಎಲ್ಲರನ್ನೂ ಕೇಳೋದಕ್ಕಿಂತ ಜಸ್ಟ್ ಸಿಟ್ ವಿತ್ ಯುವರ್ ಸೆಲ್ಫ್. ಥಿಂಕ್ ಮಾಡಿ ನಿಮಗೆ ಏನು ಅನಿಸುತ್ತೆ. ಆರ್ ಕೆಲವೊಬ್ಬರು ಇಲ್ಲಿ ತುಂಬ ಫ್ಯಾಂಟಸಿನ ಇಟ್ಕೊಂಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಆರ್ ಡೇ ಡ್ರೀಮ್ ಸಹ ನೋಡ್ತಾ ಇರ್ಬೋದು.
ಆ್ಯಂಡ್ ಆಲ್ಸೋ ನಿಮಗೆ ಏನು ಈ ಪರ್ಸನ್ ಪ್ರಾಮಿಸ್ ಮಾಡಿದರು ತುಂಬ ಅನ್ಫುಲ್ಫಿಲ್ಡ್ ಅಂತ ಹೇಳ್ತೀನಿ. ಒಂದು ಪ್ರಾಮಿಸನ್ನು ಮಾಡಿದರು ಅಷ್ಟೇ, ಬಟ್ ಅದನ್ನೆಲ್ಲೂ ಸಹ ಇವರು ಫುಲ್ಫಿಲ್ ಮಾಡಿಲ್ಲ ನಿಮಗೆ. ಮೇ ಬಿ ದಟ್ ವಿಲ್ ಬಿ ಕೌಂಟೆಡ್ ಆ್ಯಸ್ ಅ ಕರ್ಮ ಆರ್ ಟ್ರಾಮಾ, ಎರಡೂ ಸಹ ಆಗತ್ತೆ. ಸೊ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತುಂಬ ಇಲ್ಯೂಷನ್ಸಲ್ಲಿ ನೀವೇನಾದರೂ ಹೋದರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಮೇ ಬಿ ನೀವು ತುಂಬ ಅಂದ್ಕೊಳ್ತಾ ಇರೋ ಥರ ವ್ಯಕ್ತಿ ಇವರು ಅಲ್ಲ ಅಂತಲೂ ಹೇಳ್ತೀನಿ. ಆ್ಯಂಡ್ 5 ಆಫ್ ಸ್ವಾರ್ಡ್ಸ್, ಸೊ ಯು ಕ್ಯಾನ್ ಸಿ ಇಲ್ಲೂ ಸಹ 5 ಆಫ್ ಸ್ವಾರ್ಡ್ಸ್ ಬಂದಿತ್ತು, ಇಲ್ಲೂ ಸಹ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಸಮ್ಟೈಮ್ಸ್ ದ ವಿಕ್ಟ್ರಿ ಈಸ್ ನಾಟ್ ವರ್ತ್ ದ ಪ್ರೈಸ್ ಅಂತ ಹೇಳ್ತೀನಿ. ಮೇ ಬಿ ಇಲ್ಲಿ ತುಂಬ ಸೆಲ್ಫಿಶ್ನೆಸ್ ತುಂಬ್ಕೊಂಡಿರ್ಬೋದು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೆಲ್ಫಿಶ್ನೆಸ್ ಇದೆ, ಆ್ಯಂಡ್ ಅಗೇನ್ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಆಲ್ಸೋ ಅಲ್ಲಿ ಬಿಫೋರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಚೀಟಿಂಗನ್ನು ನೋಡಿದ್ದೀರಾ, ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆಗಬಹುದು. ಸೊ ಓಕೆ, ತುಂಬ ಕಾರ್ಡ್ಸ್ ಬಂದಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್, 2 ಆಫ್ ಕಪ್ಸ್. ಎಸ್, ಎಲ್ಲನೂ ಅಕ್ಸೆಪ್ಟ್ ಮಾಡಿ ಇವರೇ ನಿಮಗೆ ಬೇಕು ಅಂದರೆ ದೆ ವಿಲ್ ಬಿ ಎ ವೆರಿ ಗುಡ್ ಕಮಿಟ್ಮೆಂಟ್ ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ. ಓಪನ್ ಯುವರ್ ಹಾರ್ಟ್ ಆ್ಯಂಡ್ ರಿಸೀವ್ ಲವ್ ಫ್ರಮ್ ಅದರ್ಸ್. ಆ್ಯಂಡ್ ಆಲ್ಸೋ ನೀವೇನಾದರೂ ಹೊಸ ರಿಲೇಷನ್ಶಿಪ್ ಇದನ್ನ ಎಂಡ್ ಮಾಡಿ ಹೊಸ ರಿಲೇಷನ್ಶಿಪ್ ಹೋಗ್ತೀನಿ ಅಂದ್ರೂ ಡೆಫಿನೆಟ್ಲಿ ದೆ ವಿಲ್ ಬಿ ಎ ಮೇಜರ್ ಹೈ ಎನರ್ಜಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮೇ ಬಿ ಕೆಲವೊಬ್ಬರಿಗೆ ಇಲ್ಲಿ ಆ ಒಂದು ಎನರ್ಜಿ ಸಹ ಇದೆ. ಮೇ ಬಿ ಸಮ್ ಪೀಪಲ್ ಆರ್ ಥಿಂಕಿಂಗ್ ಟು ಎಂಡ್ ದ ಪಾಸ್ಟ್ ರಿಲೇಷನ್ಶಿಪ್ ಬಂದರೂ ನಿಮಗೆ ಬೇಡ ಅಂತ ಅನ್ನಿಸ್ತಾ ಇರ್ಬೋದು. 6 ಆಫ್ ಪೆಂಟಿಕಲ್ಸ್ ಇದೆ. ಶೇರಿಂಗ್ ಯುವರ್ ಸಕ್ಸಸ್, ಬಿಲ್ಡ್ ಮೋರ್ ಸಕ್ಸಸ್. ಮೇ ಬಿ ನಿಮಗೆ ಬೇರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಬೇಕು ಆರ್ ಬೇರೆ ಲೈಫ್ ಸ್ಟೈಲ್ ಬೇಕು ಅಂತ ಇರ್ಬೋದು. ತುಂಬ ಗಿವಿಂಗ್ ಎನರ್ಜಿ ಇದೆ ನಿಮ್ಮದು. ಆ್ಯಂಡ್ ಮೇ ಬಿ ಆ ಒಂದು ಗಿವಿಂಗ್ ಎನರ್ಜಿ ಇರೋದ್ರಿಂದ ನಿಮಗೆ ರಿಸೀವಿಂಗ್ ಎನರ್ಜಿ ಕೊಡುವಂಥ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತೀನಿ. ಸೊ ಹ್ಯಾವ್ ಫೇತ್ ಇನ್ ಯೂನಿವರ್ಸಲ್ಲಿ ಫೇತ್ ಇಟ್ಕೊಳ್ಳಿ. ನಿಮಗೆ ಒಳ್ಳೆ ಪಾರ್ಟ್ನರನ್ನೇ ಅವ್ರು ಕೊಡ್ತಾರೆ. ನೋ ವರೀಸ್ ಏನಾಗಿದೆ ಇಲ್ಲಿವರೆಗೂ ಅಂತ. ಒನ್ಸ್ ನೀವೇನಾದರೂ ಯೂನಿವರ್ಸ್ನ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೆರ್ ವಿಲ್ ಬಿ ಎ ಲಾಟ್ ಆಫ್ ಮಿರಾಕಲ್ಸ್. ತುಂಬ ಮಿರಾಕಲ್ಸನ್ನು ನೋಡ್ತೀರಾ. ಹಾಗೆ ನಿಮ್ಮ ಲೈಫ್ ತುಂಬ ಈಸಿ ಆಗುತ್ತೆ. ಸೊ ನೋಡೋಣ. ಸೊ ಅಟ್ ದ ಎಂಡ್ ನಿಮಗೆ ಯಾವ ಗೈಡೆನ್ಸ್ ನಿಮ್ಗೆ ಏನು ಡಿಸಿಷನ್ ಮಾಡಿದ್ರೆ ಓಕೆ ನೋಡೋಣ. ಅದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ, ಬಟ್ ಸ್ಟಿಲ್ ಅದಕ್ಕೆ ಅಂತಲೇ ನಾನು ಕಾರ್ಡ್ಸನ್ನು ತೊಗೊಳ್ತೀನಿ. ಓಕೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಕರೇಜ್ ಟು ಕಂಟಿನ್ಯೂ. ಸೊ ಕಂಟಿನ್ಯೂ ಮಾಡ್ಬೋದು ಕೆಲವೊಬ್ಬರು. ಸೊ ಇಲ್ಲಿ ಸೈನ್ಸ್ ಬಂದು ರಾಶಿ ಬಂದು ಧನು ರಾಶಿ ಆಗಿರ್ಬೋದು. ಆ್ಯಂಡ್ ಆಲ್ಸೋ ವೃಷಭ, ಸ್ಕಾರ್ಪಿಯೋ, ಕ್ಯಾಪ್ರಿಕಾನ್, ಕ್ಯಾನ್ಸರ್ ಸಹ ಇದೆ. ಸೊ ಈ ಒಂದು ರಾಶಿಯವರು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರು ನಿಮ್ಮ ಪಾರ್ಟ್ನರ್ದು ಈ ಒಂದು ರಾಶಿ ಆಗಿರ್ಬೋದು. ಸೊ ಯು ಕ್ಯಾನ್ ಕಂಟಿನ್ಯೂ. ನಿಮಗೇನಾದರೂ ಈ ಪರ್ಸನ್ನೇ ಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ 100% ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ಬಿ ರೆಡಿ ಟು ಫೇಸ್ ಆಲ್ ದ ಕಾನ್ಸಿಕ್ವೆನ್ಸಸ್. ಏನು ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅವ್ರು ಸ್ವಲ್ಪ ನಿಮಗೆ ಕಂಟ್ರೋಲಿಂಗ್ ಎನರ್ಜಿ ಅನಿಸ್ಬೋದು. ಸೊ ಅದೆಲ್ಲ ಫೇಸ್ ಮಾಡೋಕ್ಕೂ ಸಹ ನೀವು ರೆಡಿಯಾಗಿರಬೇಕು ಅಂತ ಹೇಳ್ತೀನಿ. ಓಕೆ, ಅಗೈನ್ ದ ಸ್ಟಾರ್ ಕಾರ್ಡ್ ಇಲ್ಲಿ ಇದೆ. ಆಲ್ ಯುವರ್ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಲಾಂಗ್ ವಿಡಿಯೋ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಏಂಜಲ್ ಅಂತ ಕಮೆಂಟ್ ಮಾಡಿ ಆರ್ ಆರ್ಕ್ಏಂಜಲ್ ರಫೇಲ್ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.